ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ರಚನೆಗಳು ಈ ಘಟಕದಿಂದ ಅಭ್ಯಾಸ 6.1ರಲ್ಲಿ 6ನೇ ಲೆಕ್ಕ ಏನಾದ್ರು ಬಿಡಿಸ್ಕೊ ತಗೊಂಡು ಪ್ರಶ್ನೆ ಏನಾದ್ರು ಮೊದಲು ಹೋಗ್ತೀನಿ. ಬಿ ಸಿ 7 ಸೆಂಟಿಮೀಟರ್, ಕೋನ ಎ = 45 ಡಿಗ್ರಿ, ಕೋನ ಬಿ = 105 ಡಿಗ್ರಿ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳ 4/3 ಇರುವಂತೆ ರಚಿಸಿ ಅಂತ. 4/3 ಅಂತ ಅಂದರೆ ಇಲ್ಲಿ ಕೋನ ಕೊಟ್ಟರು. ಕೋನ ಎ = 45 ಡಿಗ್ರಿ, ಇಲ್ಲಿ 45 ಡಿಗ್ರಿ ಕೊಟ್ಟರು. ಇಲ್ಲಿ 105 ಬಿ = 105 ಡಿಗ್ರಿ ಕೊಟ್ಟರು. ರಫ್ ಡಯಾಗ್ರಾಮ್ ಹಾಕಿನಿ. ನೆಕ್ಸ್ಟ್ ಇಲ್ಲಿ ನಾವು ಕಂಡುಹಿಡಿಬೇಕಾಗಿದೆ ಸಿ ಯಲ್ಲಿ ಕಂಡುಹಿಡಿಬೇಕಾದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಸಮ ಇರ್ತದೆ ಅಂದರೆ 180 ಡಿಗ್ರಿ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ = 180 ಡಿಗ್ರಿ ಇತ್ತು. ಈ ಎ ಕೊಟ್ಟರು 45 ಡಿಗ್ರಿ ತುಂಬಿನಿ, ಸಿ 105 ತುಂಬಿನಿ, ಪ್ಲಸ್ ಬಿ 105, ಸಿ ಕಂಡುಹಿಡೋಣ. 100 ಡಿಗ್ರಿ ಹೆಂಗೆ ಬರ್ದೀನಿ, ಇವೆರಡು ಕೂಡಿಸಿ 150 ಆಯಿತು. ಸಿ ಹೆಂಗೆ ಇಟ್ಕೊಂಡಿನಿ, ಸಿ ಈ ಕಡೆ ಇಟ್ಕೊಂಡಿನಿ. ಇದು 150 ಈ ಸೈಡ್ ಕಳಿಸಿದಾಗ ಪ್ಲಸ್ ಇದು ಮೈನಸ್ ಆಯಿತು. ಕೋನ ಸಿ = 30 ಡಿಗ್ರಿ. ಇಲ್ಲಿ ನಾವು ಈಗೇನು ಮಾಡಿದ್ದೀವಿ, 30 ಡಿಗ್ರಿ ಕಂಡುಹಿಡಿದೀವಿ. ಈಗೇನು ಮಾಡ್ಕೊಂಡು ತೊಗೊಂಡು ನಾವು ರಚನೆ ಮಾಡ್ಕೊಂಡು ತೊಗೋಣ, ಫೇರ್ ಮಾಡ್ಕೊಂಡು ತೊಗೋಣ. ಫಸ್ಟ್ ಏನು ಮಾಡ್ಬೇಕಂತಂದ್ರೆ ನಾವು ಒಂದು ಸ್ಕೇಲ್ ತೆಗೆದುಕೊಂಡು ಬಿ ಸಿ 7 ಸೆಂಟಿಮೀಟರ್ ಒಂದು ರೇಖಾಖಂಡ ಅಥವಾ ಒಂದು ಬಾಹುವನ್ನು ಎಳೆಯೋಣ. ಸ್ಕೇಲ್ ತೆಗೆದುಕೊಂಡಿನಿ, 7 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ಎಳೆಯೋಣ. 7 ಸೆಂಟಿಮೀಟರ್ ರೇಖಾಖಂಡ ಎಳೆಯೋಣ. ಇದಕ್ಕೆ ಏನು ಮಾಡಿ ಹೆಸರು ಕೊಡೋಣ. ಹೆಸರು ಏನಂತ ಕೊಡೋಣ, ಬಿ. ಬಿ ಪಾಯಿಂಟ್ ಏನಾಗಿರಲಿ, ಬಿ ಆಗಿರಲಿ. ಈ ಪಾಯಿಂಟ್ ಏನಾಗಿರಲಿ, ಸಿ ಆಗಿರಲಿ. ಎಷ್ಟು ಸೆಂಟಿಮೀಟರ್ ಇದೆ, 7 ಸೆಂಟಿಮೀಟರ್ ಇದೆ. ಒಂದು ತ್ರಿಭುಜ ರಚನೆ ಮಾಡಿ ಅದು 4/3 ವಿಭಾಗದಲ್ಲಿ ವಿಭಾಗಿಸ್ಬೇಕಂತ ಹೇಳ್ತಾರೆ. ಈ ಕೋನ ಮಾಪ ತೆಗೆದುಕೊಂಡು ನಾವು ಎಷ್ಟು ಡಿಗ್ರಿ ಮಾಡೋಣ, ಇಲ್ಲಿ 105 ಡಿಗ್ರಿ ಮಾಡೋಣ. ಎಲ್ಲಿ, ಬಿ ಯಲ್ಲಿ ಕೋನ ಮಾಪ ತೆಗೆದುಕೊಳ್ಳೋಣ. ಇಲ್ಲಿ 0 ಇಂದ ನಡೆಸಬೇಕು. 105 ಡಿಗ್ರಿ, 0, 10, 20 ಈ ರೀತಿ ಇಡಬೇಕು. ಇಟ್ಟು 105 ಇರ್ತಾನೆ ನಡೆಸ್ಬೇಕು. 0, 10, 20, 30, 40, 50, 60, ಇಲ್ಲಿ 100 ಆಯಿತು. 105 ಅಂದರೆ ಇಲ್ಲಿ ಬರ್ತದೆ ನೋಡಿರಿ, 105 ಡಿಗ್ರಿ ಅಂದರೆ ಇಲ್ಲಿ 100 ಆದಮೇಲೆ 105 ಡಿಗ್ರಿ ಇಲ್ಲಿ ಬಂತು. ಇಲ್ಲಿ ಪಾಯಿಂಟ್ ಗುರ್ತಿಸೋಣ. ಇಲ್ಲಿ ಪಾಯಿಂಟ್ ಗುರ್ತಿಸ್ತಾ ಇದೇನು ಮಾಡಬೇಕು, ನಾವೀಗ ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಪಾಯಿಂಟಿಗೆ ನಾವು ಜೋಡಿಸ್ಕೊಳ್ಬೇಕು. ನೋಡಿರಿ, ಕರೆಕ್ಟ್ ಏನು ತೊಗೊಳ್ಬೇಕು, ಸ್ಕೇಲ್ ತೆಗೆದುಕೊಳ್ಬೇಕು. ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ನೀವು ಕರೆಕ್ಟ್ ಸ್ಕೇಲ್ ಇಡಬೇಕು. ನಾನು ಏನು ಮಾಡ್ತೀನಿ, ಪಾಯಿಂಟ್ ರೇಖೆ ತೊಗೊಳ್ತೀನಿ. ಎಲ್ಲಿಂದ ಅಂದ್ರೆ ಬಿ, ಈ ಪಾಯಿಂಟಿಂದ ನಾವು ಎಲ್ಲಿ ಜೋಡಿಸ್ಬೇಕಂತಂದ್ರೆ ಬಿ ಜೋಡಿಸ್ಬೇಕು ನೋಡಿ. ಈ ರೀತಿ ಇದು ಎಷ್ಟು ಡಿಗ್ರಿ ಅಂತಂದರೆ ಇದು 105 ಡಿಗ್ರಿ ಅದು ನೋಡಿರಿ. ಎರಡನ್ನ ಬೇಕಂತ ಕೋನ ಎಷ್ಟು, 105 ಡಿಗ್ರಿ ಇದೆ. ಅದ ಬಿ = 105 ಡಿಗ್ರಿ. 105 105 ಬರ್ಕೊಟ್ರೆ ಒಂದು ನಿಮಿಷ, 105 ಡಿಗ್ರಿ ಇದೆ. ಈಗ ಬಿ ಯಲ್ಲಿ ಎಷ್ಟು ಡಿಗ್ರಿ ಮಾಡಬೇಕಾಗಿದೆ ನೋಡಿ, ಇದು ಸಿ ಯಲ್ಲಿ ಎಷ್ಟು ಡಿಗ್ರಿ ಬೇಕು ನಮ್ಗೆ, 30 ಡಿಗ್ರಿ ಬೇಕು. ಇದನ್ನೇನಿದೆ ಕೋನ ಮಾಪಕ್ಕಿಟ್ಟು 30 ಡಿಗ್ರಿ ಏನು ಮಾಡೋಣ, ಈ ರೀತಿ ಕೋನ ಮಾಪಕ್ಕಿಟ್ಟು ಎಷ್ಟು ಡಿಗ್ರಿ ತೊಗೊಳ್ಬೇಕು, ಈ ಲೈನ್ ಇದ್ದ ಕಡೆಯಿಂದ 0 ಇಂದ 30 ಡಿಗ್ರಿ ನೋಡಿರಿ. ಇಲ್ಲಿ 0, 10, 20, 30 ಇಲ್ಲಿ ಏನು ಮಾಡಬೇಕು, ಒಂದು ಪಾಯಿಂಟು ಗುರುತು ಮಾಡಬೇಕು. ಹೌದಾ, ಇಲ್ಲೊಂದು ಪಾಯಿಂಟ್ ಗುರುತು ಮಾಡಿ ಈಗ ಸ್ಕೇಲ್ ಸಹಾಯದಿಂದ ನೀವೇನು ಮಾಡಬೇಕು, ಸಿ ಇಂದ ಈ ಪಾಯಿಂಟಿಗೆ ಈ ಎ ಬಿ ಲೈನ್ ಕೂಡುವ ಹಾಗೆ ಜೋಡಿಸ್ಬೇಕು ನೋಡಿ. ಈ ರೀತಿ ಜೋಡಿಸ್ಬೇಕು. ಇದಕ್ಕೆ ಹೆಸರು ನಾವೇನು ಕೊಡೋಣ, ಈ ಪಾಯಿಂಟಿಗೆ ಇಲ್ಲಿ ಕೂಡೋದಲ್ಲ, ಅದು ಮುಂದಿನ ನೆಕ್ಸ್ಟ್ ಬೇಕಾಗಿಲ್ಲ. ಈ ಪಾಯಿಂಟಿಗೆ ನಾವೇನು ಹೆಸರು ಕೊಡೋಣ, ಎ ಅಂತ ಕೊಡೋಣ. ಈಗ ನಾವು ತ್ರಿಭುಜ ಎ ಬಿ ಸಿ ತ್ರಿಭುಜ ರಚನೆ ಮಾಡಿದ್ದೀವಿ. ಇದು ರಚನೆ ಆದಮೇಲೆ ನಾವೇನು ಮಾಡಬೇಕಾಗಿದೆ, ಈಗ ಬಿ ಯಲ್ಲಿ ಅಥವಾ ಸಿ ಯಲ್ಲಿ ಲಘುಕೋನ ಉಂಟಾಗುವಂತೆ ಒಂದು ರೇಖೆ ಎಳೆದು 4/3 ಒಂದು ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಬೇಕಾಗ್ಯದ. ನೋಡಿರಿ ಅದು ಹೆಂಗೆ ಮಾಡೋಣ ಅಂತದ್ದು ನೋಡಿರಿ. ಈಗ ನಾವೇನು ಮಾಡೋಣ, ಇಲ್ಲಿಂದ ಒಂದು ಲಘುಕೋನ ಉಂಟಾಗುವಂತೆ ಒಂದು ಕಿರಣವನ್ನು ಎಳೆಯೋಣ. ಲಘುಕೋನದ 90 ಡಿಗ್ರಿಗಿಂತ ಕಡಿಮೆ ಇರುವಾಗೆ ಇಲ್ಲಿಂದ ಈ ರೀತಿ ಒಂದು ಲಘುಕೋನ ಎಳೆಯೋಣ, ರೇಖೆ ಎಳೆಯೋಣ. ಇದಕ್ಕೊಂದು ಹೆಸರು ಕೊಡೋಣ. ಇದಕ್ಕೆ ಏನು ಕೊಡೋಣ ಅಂತಂದ್ರೆ ಬಿ ಇದೆ, ಇಲ್ಲಿ ಎಕ್ಸ್ ಅಂತ ಕೊಡೋಣ. ಈಗ
4ನೇ 3 ಅಂದರೆ ಎಷ್ಟು ಸಮಭಾಗ ಮಾಡಬೇಕು ಅಂತಂದ್ರೆ 4 ಸಮಭಾಗ ಮಾಡಬೇಕು ನೋಡಿರಿ. ಅದ್ರ ಸಹಾಯದಿಂದ ಕೈವಾರ ಸಹಾಯದಿಂದ 4 ಸಮಭಾಗಗಳನ್ನು ಮಾಡೋಣ. ಕೈವಾರ ತೆಗೆದುಕೊಳ್ಳೋಣ. ಕೈವಾರ ತೆಗೆದುಕೊಂಡು ನೀವು ಎಷ್ಟಾದರೂ ನಿಮಗೆ ಅನುಕೂಲಕರ ಎಷ್ಟು ಬೇಕು ಅಷ್ಟಾದರೂ ತೆಗೆದುಕೊಂಡು ಎಷ್ಟು ಸಮಭಾಗ ಮಾಡ್ಬೇಕಂದ್ರೆ 4 ಸಮಭಾಗಗಳಾಗಿ ಮಾಡಬೇಕು ನೋಡಿರಿ. ಹೆಂಗೆ ಮಾಡ್ತೀನಿ ನೋಡಿರಿ. ಫಸ್ಟ್ ಒಂದು ಸಮಭಾಗ, ಇವೆರಡು ಎಲ್ಲಿ ಕೂಡ್ಯಾವ ಅಲ್ಲಿ ಇಡಬೇಕು. ಮತ್ತು ಇವೆರಡು ಸಮಭಾಗ ಆಯಿತು. ನೆಕ್ಸ್ಟ್ 3 ಸಮಭಾಗ ಇನ್ನೊಂದು ಮಾಡಬೇಕು. 4 ಸಮಭಾಗಗಳಾಗಿ ಮಾಡಬೇಕಾಗಿದೆ ನಾವು. ಹೌದಾ? 4 ಸಮಭಾಗಗಳಾಗಿ ಮಾಡಬೇಕಾಗಿದೆ. ಹೌದಾ? ಈ 4 ಸಮಭಾಗ ಮಾಡಿ ಅದಕ್ಕೆ ಹೆಸರು ಕೊಡೋಣ. ಬಿಫೋರ್ ಈ 4 ಭಾಗ ಮಾಡಿ 4 ಭಾಗ ಗುರುತಿಸಿದ್ದೀನಿ. ಈಗ ನೆನ್ಪಿಟ್ಕೋಬೇಕು, ಛೇದದಲ್ಲಿ ಇದ್ದಿದ್ದು ಯಾವಾಗಲೂ ಸಿ ಜೋಡಿಸ್ಬೇಕು ನೋಡ್ರಿ. ಛೇದದಲ್ಲಿ ಏನಿದೆ B4 ಅಂತ, B4 ಎಲ್ಲಿ ಜೋಡಿಸ್ಬೇಕು? ಈ B4 ಎಲ್ಲಿದೆ ನೋಡಿ, ಇಲ್ಲಿ ಈ ಪಾಯಿಂಟಿಂದ ಸಿ ಒಂದು ನಾವು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಈ ರೀತಿ ಕಿರಣ ಅಥವಾ ರೇಖಾಖಂಡವನ್ನು ಜೋಡಿಸ್ಬೇಕು ನೋಡ್ರಿ. ಇಷ್ಟು ಹಿಡಿದುಕೊಂಡು ಹೀಗೆ ಇಷ್ಟು ಮಾಡಿದೆ. ಈಗ ನಾವೇನು ಮಾಡಬೇಕಾಗಿದೆ? ಇನ್ನೊಂದು ರೇಖೆ ಇಲ್ಲಿ 3ಯಲ್ಲಿ ರಚನೆ ಮಾಡಬೇಕಾಗಿದೆ ನೋಡಿರಿ. 3ಯಲ್ಲಿ ಈಗೇನು ಮಾಡಬೇಕಂತಂದ್ರೆ ಇದನ್ನು ಕೋನ್ ಕೈವಾರ ತೆಗೆದುಕೊಂಡು ಎಷ್ಟಾದರೂ ನಿಮ್ಗೆ ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು ಇಲ್ಲೊಂದು ಕೋನ ಮಾಡಬೇಕಾಗಿದೆ ನೋಡಿ. ಎಲ್ಲಿ ಇಡಬೇಕಂತಂದ್ರೆ ಇದು B4ಅಲ್ಲಿ ಇಲ್ಲಿ ಇಡಬೇಕು. ಇಲ್ಲಿಟ್ಟು ಇನ್ನೊಂದು ಈ ರೀತಿ ಒಂದು ಕೆಳಗ ಮೇಲೆ ಲೈನ್ ಎರಡು ಕಟ್ಟಾಗುವಾಗ ಒಂದು ಕಂಸ ಹಿಡಬೇಕು. ಈಗ ಇನ್ನೊಂದು ಎಲ್ಲಿ ಮಾಡಬೇಕಾಗಿದೆ ಅಲ್ಲಿ ಇಡಬೇಕು ನೋಡ್ರಿ. ಅದು ಎಲ್ಲಿ ರಚನೆ ಮಾಡಬೇಕಾಗಿದೆ? ನಾವು 3ಯಲ್ಲಿ ರಚನೆ ಮಾಡಬೇಕಾಗಿದೆ. ಇಲ್ಲಿ ಈ ರೀತಿ ಈ ಕೈವಾರ ಇಟ್ಟು ಈ ರೀತಿ ಇನ್ನೊಂದು ಕಂಸ ಹಿಡಿಬೇಕು. ನೆಕ್ಸ್ಟ್ ಹಂತ ಏನು ಮಾಡ್ಬೇಕಂತಂದ್ರೆ ಇವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡ್ರಿ. ಯಾವುದಂದ್ರೆ ಈ ಪಾಯಿಂಟು ಇನ್ನೊಂದು ಈ ಪಾಯಿಂಟ್ ಎಲ್ಲೋ ಎಲ್ಲಿ ಕೂಡ್ಯಾವಲ್ಲ ಇಲ್ಲಿ ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದು ಎಲ್ಲಿ ಇಡಬೇಕಂತಂದ್ರೆ ಇವೆಲ್ಲಿ ಕೂಡ್ಯದಲ್ಲಿ ಎರಡೂ ಕೂಡದಲ್ಲಿ ಇಲ್ಲಿಟ್ಟು ಇನ್ನೊಂದು ಈ ರೀತಿ ಕಂಸ ಎಳಿಬೇಕು. ನೆಕ್ಸ್ಟ್ ನಾವೇನು ಮಾಡಬೇಕು? ಎರಡೂ ಕೂಡದಲ್ಲಿ ಅವಲ್ಲ ಈ ಕೂಡಿದ್ದು ಪಾಯಿಂಟಿಂದ ಎರಡೂ ಕೂಡದಲ್ಲಿ ನಾವು ಎಲ್ಲಿ ಜೋಡಿಸ್ಬೇಕಂತಂದ್ರೆ ಈಗ ನೆಕ್ಸ್ಟ್ ಇದನ್ನು B3 ಹಿಡ್ಕೊಂಡು ಈ B3 ಹಿಡ್ಕೊಂಡು ಇಲ್ಲಿ ಕರೆಕ್ಟ್ ಸ್ಕೇಲ್ ಹಿಡ್ಕೊಂಡು ಈ ಲೈನಿಗೆ ಜೋಡಿಸ್ಬೇಕು. ಹೌದಾ? ಇದಕ್ಕೆ ನಾವು ಹೆಸರು ಕೊಡೋಣ. ಏನು ಹೆಸರು ಕೊಡೋಣ ಅಂದರೆ ಸಿ ಇದೆ ಅಂದರೆ ಇದೇನಾಗಿರಲಿ, ಈ ಪಾಯಿಂಟ್ ಏನಾಗಿರಲಿ C' ಅಂತಾಗಿರಲಿ, C' ಆಗಿರಲಿ. ಈಗ ನಾವು ಇನ್ನೊಂದು ಎಲ್ಲಿ ರಚನೆ ಮಾಡಬೇಕಂತಂದ್ರೆ ಎಸ್ಸಿಗೆ ಇನ್ನೊಂದು ಸಮಾನಾಂತರ ರೇಖೆ ಎಳಿಬೇಕಾಗಿದೆ. ಅದೇ ಹೆಂಗೆ ಮಾಡೋಣ ಅಂತಂದ್ರೆ ನೋಡಿರಿ, ಇದನ್ನು ಈ ರೀತಿ ಇಟ್ಟು ಎಷ್ಟಾದರೂ ನಿಮ್ಗೆ ಅನುಕೂಲಕ್ಕೆ ಎಷ್ಟು ಬೇಕಾದರೂ ತೆಗೆದುಕೊಂಡು ಮೇಲೆ ಕೆಳಗೆ ಕಟ್ಟಾಗುವಾಗೆ ಇನ್ನೊಂದು ಈ ರೀತಿ ಕಂಸವನ್ನು ಎಳಿಬೇಕು. ಹೌದಾ? ನೆಕ್ಸ್ಟ್ ಎಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ನಾವು ಇಲ್ಲಿ ಮಾಡಬೇಕಾಗಿದೆ C' ಇದನ್ನು ಅಷ್ಟೇ ಇಟ್ಟು ಕೈವಾರ ಬದಲಾಯಿಸಿದಾಗೆ ಇಲ್ಲಿ ಇನ್ನೊಂದು ರೀತಿ ಈ ರೀತಿ ನಾವು ಹಾಕಬೇಕು. ಈಗ ನಾವೇನು ಮಾಡಬೇಕು? ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿರಿ. ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಷ್ಟು ತೆಗೆದುಕೊಂಡು ಕೇಂದ್ರ ಎಲ್ಲಿ ಮಾಡಬೇಕಂತಂದ್ರೆ ಇಲ್ಲಿ ಕೇಂದ್ರ ಮಾಡಬೇಕು. ಹೌದಾ? ಇಲ್ಲಿ ಕೇಂದ್ರ ಮಾಡಿ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ನೋಡ್ರಿ. ಈ ರೀತಿ ಕಟ್ ಮಾಡಬೇಕು. ಈ ಕಟ್ ಮಾಡಿದಾಗ ಎಲ್ಲಿ ಕೂಡಿರ್ತಾವ ಅಲ್ಲಿ C' ಇಂದ ಇಲ್ಲಿ ಕೂಡ್ಯಾವ ನೋಡ್ರಿ ಎರಡು ಪಾಯಿಂಟು. ಇಲ್ಲಿಂದ ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು C' ಪಾಯಿಂಟ್ ಹಿಡ್ಕೊಂಡು ಈ ರೀತಿ ನಾವು ಒಂದು AB ಲೈನಿಗೆ ಜೋಡಿಸ್ಬೇಕು. ಸಮಾನಾಂತರ ರೇಖೆ ಇಲ್ಲಿ ಜೋಡಿಸ್ತೇವೆ. ಇದಕ್ಕೊಂದು ಹೆಸರು ಕೊಡೋಣ. ಇಲ್ಲಿ ಎ ಇದೆ ಅಂದರೆ ಇದಕ್ಕೆ ಏನಾಗಿರಲಿ, ಈ ಪಾಯಿಂಟ್ ಏನಾಗಿರಲಿ A' ಆಗಿರಲಿ. ಇಷ್ಟೇ ನೋಡಿರಿ. ಇಷ್ಟು ಮಾಡಿದರೆ ಸಾಕಾಗ್ತದೆ. ಹೌದಾ? ಇದಕ್ಕೊಂದು ಹೆಸರು ಕೊಡೋಣ. ಏನಂತ ಹೆಸರು ಕೊಡೋಣ ಅಂದ್ರೆ ತ್ರಿಭುಜ ABC ಸಮಾನಾಂತರ ABC ಇದು ನೋಡ್ರಿ. ಈ ರೀತಿ ಬರೆದ್ರೆ ಸಾಕಾಗುತ್ತೆ. ಇಲ್ಲಿಗೆ ಇಷ್ಟು ತೆಗೆದ್ರೆ 3 ಮಾರ್ಕ್ಸ್ ಆರಾಮ್ ಬರುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೋಡೋಣ.